ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಹಲಸಿನ ಎಲೆಯ ಸಿಹಿಕೋನ್ ರೆಸಿಪಿ ಮಾಡ್ತಿದ್ದೇನೆ. ನಿಮ್ಮ ಮನೇಲಿ ಏನಾದರೂ ಹಲಸಿನ ಹಣ್ಣು ಹಾಗೆ ಹಲಸಿನ ಹಣ್ಣು ಎಲೆಗಳಿದ್ರೆ ಈ ರೆಸಿಪಿನ ಖಂಡಿತವಾಗಿ ಟ್ರೈ ಮಾಡಿ. ಇದು ತುಂಬಾನೇ ಆರೋಗ್ಯಕರ ಹಾಗೆ ಸಾಂಪ್ರದಾಯಿಕ ತಿನಿಸು ಅಂತಾನೆ ಹೇಳ್ಬಹುದು. ಇದನ್ನು ಮಾಡಲಿಕ್ಕೆ ಮೊದಲಿಗೆ ನಾನು ಹಲಸಿನ ಹಣ್ಣು ಮತ್ತು ಅದರ ಬೀಜಗಳನ್ನು ಬೇರ್ಪಡಿಸ್ಕೊಳ್ತೇನೆ. ನಂತರ ನಾನು ಹಲಸಿನ ಹಣ್ಣಿನ ಸೊಳ್ಳೆಗಳನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕಟ್ ಮಾಡ್ಕೊಳ್ತೇನೆ. ನೀವು ಇದನ್ನು ಎಷ್ಟು ಚಿಕ್ಕದಾಗ್ತದೆ ಅಷ್ಟು ಚಿಕ್ಕ ತುಂಡುಗಳನ್ನಾಗಿ ಕತ್ತರಿಸ್ಕೊಳ್ಬಹುದು. ಕತ್ತರಿಸಿದ ನಂತರ ಇದನ್ನೊಂದು ಪಾತ್ರೆಗೆ ಹಾಕಿ ಸೈಡಲ್ಲಿ ಎತ್ತಿರ್ತೇನೆ. ಇವಾಗ ನಾನು ಒಂದು ಮಿಕ್ಸರ್ ಜಾರಿಗೆ 1 ಕಪ್ಪಿನಷ್ಟು ಹಲಸಿನ ಸೊಳ್ಳೆಗಳನ್ನು ಹಾಕಿ ನೀರನ್ನು ಬಳಸದೆ ಅದನ್ನು ರುಬ್ಬಿ ಪೇಸ್ಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತೇನೆ. ನಂತರ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಬಿಸಿ ಆದಮೇಲೆ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿರುವ ಹಲಸಿನ ಸೊಳ್ಳೆಗಳನ್ನು ಹಾಕಿ ಒಂದು 5 ರಿಂದ 8 ನಿಮಿಷಗಳ ಕಾಲ ಅಥವಾ ಹಲಸಿನ ಸ್ವಲ್ಪ ಸಾಫ್ಟ್ ಆಗೋ ತನಕ ಅದನ್ನು ಬೇಯಿಸ್ಕೊಳ್ತೇನೆ. ನಂತರ ನಾನು ಅದಕ್ಕೆ ಮೆಲ್ಟ್ ಮಾಡಿರುವ ಬೆಲ್ಲವನ್ನು ಹಾಕ್ಕೊಂಡು ಒಂದು ಕುದಿ ಬರೋ ತನಕ ಅದನ್ನು ಬೇಯಿಸ್ಕೊಳ್ತೇನೆ. ಬೆಲ್ಲ ಇವಾಗ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾನು ಇದಕ್ಕೆ ಕಾಯಿ ತುರಿಯನ್ನು ಸೇರಿಸ್ಕೊಳ್ತಿದ್ದೇನೆ. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಹಲಸಿನ ಹಣ್ಣು ಮತ್ತು ಕಾಯಿ ತುರಿ ಚೆನ್ನಾಗಿ ಹಿಡ್ಕೊಳ್ಬೇಕು, ಅಷ್ಟು ತನಕ ನೀವು ಇದನ್ನು ಬೇಯಿಸ್ಕೊಳ್ಬೇಕಾಗ್ತದೆ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಬೇಕಿದ್ದರೆ ಆಪ್ಷನಲ್ ಇದು ಉಪ್ಪನ್ನು ಸಹ ಸೇರಿಸ್ಕೊಳ್ಬಹುದು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೂರಣವನ್ನು ರೆಡಿ ಮಾಡಿಕೊಂಡು ಸೈಡಲ್ಲಿ ಎತ್ತಿರ್ತೇನೆ. ಇವಾಗ ನಾನು ಹಲಸಿನ ಹಣ್ಣು ಎಲೆಗಳನ್ನು ಚೆನ್ನಾಗಿ ತೊಳೆದು ಒಂದು ಬಟ್ಟೆಯಿಂದ ಒರೆಸಿ ಡ್ರೈ ಮಾಡಿ ಸೈಡಲ್ಲಿ ಎತ್ತಿಡ್ತೇನೆ. ಇದು ಎಲ್ಲ ಎಲೆಗಳನ್ನು ಮಾಡಿದ ನಂತರ ನಾನು ಅದರ ಚೊಟ್ಟನ್ನು ಕಟ್ ಮಾಡಿ ಕೋನ್ ರೀತಿಯಲ್ಲಿ ಇದನ್ನು ಮಾಡ್ತಾ ಬರ್ತೇನೆ. ನೀವು ವಿಡಿಯೋದಲ್ಲಿ ತೋರಿಸೋ ರೀತಿ ಇದನ್ನು ಫೋಲ್ಡ್ ಮಾಡ್ತಾ ಬರಬೇಕಾಗ್ತದೆ. ನಂತರ ನಾನೊಂದು ಟೂತ್ ಪಿಕ್ ಸಹಾಯದಿಂದ ಇದನ್ನು ಸೀಲ್ ಮಾಡ್ತೇನೆ. ಹಾಗೆ ನಾನು ಉಳಿದಿರೋ ಎಲ್ಲ ಎಲೆಗಳಿಗೆ ಸೇಮ್ ಪ್ರೊಸೀಜರನ್ನು ಫಾಲೋ ಮಾಡಿ ರೆಡಿ ಮಾಡ್ಕೊಳ್ತೇನೆ. ಇವಾಗ ನಾನೊಂದು ಪಾತ್ರೆಗೆ 2 ಕಪ್ಪಿನಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ತುಪ್ಪ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ನಂತರ ನಾನು ಇದಕ್ಕೆ ಆವಾಗಲೇ ರುಬ್ಬಿರುವ ಹಲಸಿನ ಹಣ್ಣಿನ ಪೇಸ್ಟು ಹಾಗೆ ಸ್ವಲ್ಪ ಬೆಲ್ಲದ ಪಾಕವನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತಿದ್ದೇನೆ. ಇದನ್ನೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗ್ತಾ ಬಂದಿದೆ. ಇವಾಗ ನಾನು ಅದಕ್ಕೆ ತಕ್ಕಂತೆ ಸ್ವಲ್ಪ ಬಿಸಿ ನೀರನ್ನು ಸೇರಿಸ್ಕೊಳ್ತಿದ್ದೇನೆ. ಬಿಸಿ ನೀರನ್ನು ಹಾಕಿದ ನಂತರ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷಗಳ ಕಾಲ ಇದನ್ನು ರೆಸ್ಟ್ ಮಾಡಲಿಕ್ಕೆ ಸೈಡಲ್ಲಿ ಎತ್ತಿರ್ತೇನೆ. 10 ನಿಮಿಷಗಳ ಕಾಲ ಆಗಿದೆ. ಇದು ಇವಾಗ ರೆಡಿ ಇದೆ. ಇವಾಗ ನಾನು ಹಲಸಿನ ಎಲೆಯ ಕೋನ್ ತಕ್ಕೊಂಡು ಸ್ವಲ್ಪ ಅಕ್ಕಿ ಹಿಟ್ಟಿನ ಬಂದವನ್ನು ಇದಕ್ಕೆ ಹಾಕಿ ನೀಟಾಗಿ ಸ್ವಲ್ಪ ತೆಳುವಾಗಿ ಇದನ್ನು ನಾವು ಹಲಸಿನ ಹಣ್ಣು ಎಲೆಗೆ ಹಾಕ್ತಾ ಬರಬೇಕಾಗ್ತದೆ. ನಂತರ ನಾನು ಈ ಸ್ಟಫಿಂಗನ್ನು ಇದಕ್ಕೆ ಹಾಕಿ ಪುನಃ ನಾನು ಅಕ್ಕಿ ಹಿಟ್ಟಿಂದ ಇದನ್ನು ಚೆನ್ನಾಗಿ ಕ್ಲೋಸ್ ಮಾಡಿಕೊಂಡು ಸೀಲ್ ಮಾಡ್ಕೊಳ್ತೇನೆ. ಹೀಗೆ ನಾವು ಇದೇ ಪ್ರೊಸೀಜರ್ನ ಎಲ್ಲ ಎಲೆಗಳಿಗೂ ಮಾಡಬೇಕಾಗ್ತದೆ. ನೀವು ಅಕ್ಕಿ ಹಿಟ್ಟಿನ ಸ್ಟಫಿಂಗ್ ಮಾಡುವಾಗ ನಿಮಗೆ ಎಷ್ಟು ತೆಳುವಾಗ್ತದೆ ಅಷ್ಟು ತೆಳುವಾಗಿ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಮಾಡ್ಕೊಳ್ಳಿ. ಆವಾಗ ನಿಮಗೆ ಹಲಸಿನ ಸ್ಟಫಿಂಗ್ ಜಾಸ್ತಿ ತುಂಬಲಿಕ್ಕೆ ಆಗ್ತದೆ, ಹಾಗೆ ರುಚಿ ಸಹ ತುಂಬ ಅದ್ಭುತವಾಗಿ ಬರ್ತದೆ. ಇದಿವಾಗ ರೆಡಿ ಇದೆ. ನಾವಿವಾಗ ಒಂದು ಇಡ್ಲಿ ಪಾತ್ರೆ ಅಥವಾ ಸ್ಟೀಮರ್ನಲ್ಲಿ ಚೆನ್ನಾಗಿ ಆವಿಯಲ್ಲಿ ಬೇಯಿಸ್ಕೊಳ್ಬೇಕಾಗ್ತದೆ. ಸುಮಾರು ಒಂದು 30 ರಿಂದ 40 ನಿಮಿಷಗಳ ಕಾಲ ಇದನ್ನು ನೀವು ಬೇಯಿಸ್ಕೊಳ್ಬೇಕಾಗ್ತದೆ. ಇವಾಗ 40 ನಿಮಿಷಗಳ ಕಾಲ ಆಗಿದೆ. ಸಿಹಿಯಾದ ಹಲಸಿನ ಎಲೆಯ ಕೋನ್ ಸಿದ್ಧವಾಗಿದೆ. ಇದು ಬೇಯಿಸಿದ ನಂತರ ಸ್ವಲ್ಪ ತಣ್ಣಗಾಗಲು ಬಿಡಿ. ನಂತರ ಎಲೆಗಳನ್ನು ತೆಗೆದು ನೀವು ಇದನ್ನು ಸೇವಿಸಬಹುದು. ಇದಕ್ಕೆ ಯಾವುದೇ ಥರದ ಕೃತಕ ಬಣ್ಣ ಅಥವಾ ಪ್ರಿಸರ್ವೇಟಿವ್ ಇಲ್ಲದೆ ಮಾಡುವ ಆರೋಗ್ಯಕರ ಹಾಗೆ ಸಾಂಪ್ರದಾಯಿಕ ಒಂದು ಸಿಹಿ ತಿನಿಸು. ಮಕ್ಕಳು ಹಾಗೂ ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅಷ್ಟು ರುಚಿಕರವಾಗಿರ್ತದೆ ಹಾಗೆ ಅಷ್ಟೇ ಅದ್ಭುತವಾಗಿರ್ತದೆ. ಇದನ್ನು ನೀವು ಒಮ್ಮೆ ತಿಂದರೆ ಪುನಃ ಟ್ರೈ ಮಾಡಬೇಕನ್ಸಿದೆ, ಯಾಕಂದರೆ ಅಷ್ಟು ರುಚಿಯಾಗಿರ್ತದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಮನೆಯಲ್ಲೇ ಟ್ರೈ ಮಾಡಿ ಹಾಗೆ ಕಮೆಂಟಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ಇನ್ನೂ ಹೆಚ್ಚಿನ ವಿಡಿಯೋಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.